ಅದಕ್ಕಾಗಿ ಬಹುಶಃ ವಿಶೇಷವಾಗಿ ಅಭಿವೃದ್ಧಿ ವಿಷಯದಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ವಿಫಲಗೊಂಡಿದೆ. ಇವತ್ತು ಗ್ಯಾರಂಟಿ ಅಂತ ಹೇಳ್ತಾರೆ, ಗ್ಯಾರಂಟಿ ಇವತ್ತು ಬಸ್ ಫ್ರೀ ಮಾಡಿದ್ದಾರೆ. ಬಸ್ ಫ್ರೀ ಏರಿಕೆ, ಬಸ್ ದರ ಏರಿಸಿದ್ದಾರೆ. ಗಂಡರಿಗೆ ತಗೊಂಡು ಹೆಂಡತಿ ಕೊಟ್ಟಿದ್ದಾರೆ ಅಷ್ಟೇ. ಮತ್ತೆ ಹೊಸದಾಗಿ ಸರ್ಕಾರದಿಂದ ಏನು ಕೊಟ್ಟಿಲ್ಲ. ಗಂಡರಿಗೆ ಭಾರ ಹಾಕಿದ್ದಾರೆ, ಹೆಂಡತಿ ಕೊಟ್ಟಿದ್ದಾರೆ. ಸರ್ಕಾರದ ಮೇರೆಗೆ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆ ಬಹುಶಃ ಮುಖ್ಯಮಂತ್ರಿ ಹೇಳ್ತಾರೆ, ನಾನು ಯಾವುದೇ ಕಾಲಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ನಡುವೆ ಗ್ಯಾರಂಟಿ ಯೋಜನೆ ಬಂದು ಮಾಡ್ತೀವಿ ವಾಪಸ್ ಬಹುಶಃ ಪೂರ್ತಿ 5 ವರ್ಷ ಗ್ಯಾರಂಟಿ ಯೋಜನೆ ಗಂಡು ಹಾಕಿ ನಮ್ಗೆ ಗೊತ್ತಿಲ್ಲ. ಬಹುಶಃ ವಿಶೇಷವಾಗಿ ಕೊಟ್ಟ ಮಾತನ್ನು ಗಂಡು ಉಳಿಸ್ಕೋಬೇಕಾದ್ರೆ ಸರ್ಕಾರದ ಆದ್ಯ ಕರ್ತವ್ಯ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ದೀಪಕವಾಗಿ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ನೆರವೇರುತ್ತಾ ಇದೆ. ಈ ಕಾರ್ಯಕ್ರಮವನ್ನು ಗುರು ಹುಲ್ಲೂರವರು ಹಾಗೂ ಮಾಜಿ ಶಾಸಕರು, ಜನಪ್ರಿಯ ಶಾಸಕರು ಮಾಜಿ ಗಣೇಶ್ ಭೂಷಣವರು ಹಾಗೂ ಆದಿಯಾಗಿ ಎಲ್ಲ ಸಮಾಜದ ಗಣ್ಯರು ಜ್ಯೋತಿಯನ್ನು ಬೆಳೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮ ಪರವಾಗಿ ತುಂಬಾ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಈ ಕಾರ್ಯಕ್ರಮವನ್ನು ರಬ್ಬಿನ್ ಕಟ್ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದೆ. ಈ ಕಾರ್ಯಕ್ರಮವನ್ನು ರಬ್ಬಿನ್ ಉದ್ಘಾಟನೆ ಮಾಡಿದವರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ವಿಚಾರಧಾರೆ ಇಟ್ಕೊಂಡು ಶಾಲಾ ಮಕ್ಕಳಿಗೆ ಅನುಕೂಲ ಆಗಬೇಕು, ವಿದ್ಯಾಭ್ಯಾಸಕ್ಕಾಗಿ ಅನಾನುಕೂಲ ಆಗಬಾರದು ವಿಚಾರಧಾರೆ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಚಂದ್ರಣ್ಣ ಉಪ್ಪಾರವರ ವಿಶೇಷ ಪ್ರಯತ್ನದಿಂದ ಹಾಗೂ ಅವರೆಲ್ಲ ಸಮಾಜದ ಬಳಗದ ವತಿಯಿಂದ ರಾಷ್ಟ್ರೀಯ ಮಿಷನ್ ಸಂಸ್ಥೆಯ ಸಂಯೋಜಕರಾದಂಥ ನಾಗರಾಜ್ ಗೌರಿ ಬಿನ್ನವರಲ್ಲಿ ಮನವಿ ಮಾಡಿಕೊಂಡ್ರು. ಏನು ಮನವಿ ಮಾಡ್ಕೊಂಡ್ರಪ್ಪ ಅಂತಂದ್ರೆ